ನಮಸ್ಕಾರ. ಇದು ಹಲಗೂರು ಹೋಬಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿರುವ ಕೊನೆಯ ಬಾರ್ಡರ್ನಲ್ಲಿ ಸಾತ್ನೂರು ಮತ್ತು ಹಲಗೂರು ಮಧ್ಯದಲ್ಲಿರುವ ಗುಂಡಾಪುರ ಗೇಟ್ ಹತ್ರ ಶ್ರೀ ಬಾಲ್ಯ ಸತ್ಯ ಶನೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಸ್ಥಾಪನೆಯಾಗಿದೆ. ಈ ದೇವಸ್ಥಾನ ಅಲ್ಲಿ 3 ವರ್ಷ ಮನೆತವ ನಡೆದ ಮೇಲೆ ಅಲ್ಲಿ ಭಕ್ತಾದಿಗಳಿಂದ ಈ ಜಾಗ ತಗೊಂಡು ಇಲ್ಲಿ ಭಗವಂತ ಇಲ್ಲಿ ಜಾಗದಲ್ಲಿ ನೆಲೆಗೊಂಡ್ಕೊಂಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ರೂಮ್ ಮಾಡ್ಕೊಂಡು ಸ್ವಲ್ಪ ಇದ್ದಿದ್ದು ಈ ಜಾಗದಲ್ಲಿ. ಮತ್ತು ಭಕ್ತಾದಿಗಳು ಒಬ್ರಿಗೊಬ್ರು ಭಕ್ತಾದಿ ಜನಸಂಖ್ಯೆ ಜಾಸ್ತಿ ಆಗಿ ಮತ್ತು ಅವ್ರಿಗೆ ಒಳ್ಳೆಯದಾಗಿ ಇಷ್ಟೊಂದು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಬಂದರು. ಇದೇ ದೇವಾಲಯದಲ್ಲಿ ಒಂದು 7-8 ವರ್ಷದಿಂದ ಪೂಜೆ ಮಾಡ್ಕೊಂಡಿದ್ದು. ಮತ್ತು ಅಭಿವೃದ್ಧಿಯಾಗಿ ಭಕ್ತಾದಿಗಳು ಒಳ್ಳೆಯದಾಗಿ ಇವಾಗ ಆ ದೇವಸ್ಥಾನಕ್ಕೆ ಮುಂದೆ ಒಂದು ದೊಡ್ಡದಾಗಿ ಚಿಕ್ಕದಾಗಿ ಮಾಡಬೇಕು ಅಂತ ಇದ್ದಿದ್ದು ಭಕ್ತಾದಿಗಳೇ ಸೇರಿ ಅವ್ರಿಗೆ ಒಳ್ಳೆಯದಾಗಿ ಇಷ್ಟೊಂದು ದೊಡ್ಡ ರೂಪದಲ್ಲಿ ದೇವಾಲಯವನ್ನು ಮಾಡಿಸ್ಕೊಳ್ತಿದ್ದಾರೆ. ಅಂದರೆ ಭಗವಂತ ಒಳ್ಳೆಯದಾಗಿ ಮಾಡಿಸ್ಕೊಳ್ತಿದ್ದಾರೆ. ನೋಡಿ, ಒಂದು ವಾಸ್ಕಾಲ್ ಮಾಡೋ ಈ ದೇವಾಲಯಕ್ಕೆ ಸುಮಾರು ಈ ಒಂದು ಬೋರ್ ಹಾಕಿದ್ರು ಬಂದ ತಕ್ಷಣ ಅದು ಅದ್ದೂರಿಯಾಗಿ ನೀರು ಬಂತು, ಅವ್ರಿಗೆ ಒಳ್ಳೆಯದಾಯಿತು. ಮತ್ತು ಭಕ್ತಾದಿಗಳ ಕೈಲಿ ಈ ಬೇಸ್ಮಟ್ಟ ಪಾಯ ಬಾಗಿಸ್ಬೇಕಾದ್ರೆ ಆ ಟೈಮಲ್ಲಿ ಯಾರೋ ಒಂದು ಚಿಕ್ಕಲಹಳ್ಳಿಯವರು ಒಂದು ಲೋಡು ದಿಂಡು ತರ್ಸಾಕಿದ್ರು. ಅಂದರೆ ಮಂಡ್ಯದವರು ಒಂದು ಸ್ಟ್ಯಾಂಡ್ ತರ್ಸಾಕಿದ್ರು. ಮತ್ತು ಒಂದು 500 ಮೂಟೆ ಹಲಗೂರು ಅಂದರೆ ನಮ್ಮ ಇವರು ಒಂದು 50 ಮೂಟೆ ಸಿಮೆಂಟ್ನ ತಂದು ಕೊಟ್ಟರು. ಆಗ ಪಾಯಕ್ಕೆ ಸ್ವಲ್ಪ ಕೈ ಹಾಕಿದೆ. ಮತ್ತು ಒಂದು ಪಿಲ್ಲರ್ಗೆ ಯಾರೋ ಬೆಂಗಳೂರಿನವರು ಒಂದು 1 ಟನ್ ಕಬ್ಬಣ ಕೊಡ್ತೀನಿ ಅಂತ ಬಂದರು. ಆಗ ಅವರು ಒಳ್ಳೆಯದಾಗಿತ್ತು. ಪುನಃ ನಿನ್ನ ಹಣ ಬೇಕಾಗಿಲ್ಲ, ನಿನ್ನ ಕಬ್ಬಣ ಇವಾಗ ಬೇಕಾಗಿಲ್ಲ, ನಾನು ಹೇಳ್ತೀನಿ ಅಂತಂದರು. ಒಂದು 6 ತಿಂಗಳು ಕಳ್ಕೊಂಡು 3 ಟನ್ ಕಬ್ಬಣ ಅವರೇ ತಂದು ಹಾಕಿದ್ರು. ಅವಾಗ ಒಂದು 7 ಅಡಿ ಮಟ್ಟದಲ್ಲಿ ಒಂದು ಕಬ್ಬಣ ಅಲ್ಲಿಗೆ ಹೆಲ್ಪಿಂಗ್ ಆಯಿತು. ಮತ್ತು ಪಿಲ್ಲರ್ಗಳು ಒಂದು 32 ಪಿಲ್ಲರ್ ಆಗಿದೆ. ಆವಾಗ ನಮ್ಮ ಹಲಗೂರಿನವ್ರಿಗೆ ನವೀನ್ ಅನ್ನೋರು ಒಂದು 50 ಮೂಟೆ ಸಿಮೆಂಟ್ ತಂದು ಕೊಟ್ಟರು. ಮತ್ತು ಹಿಂಗೆ ಮತ್ತು ಇನ್ನೊಬ್ಬರು ಬೆಂಗಳೂರಿಂದಲೇ ಒಂದು ಗರ್ಭಾಂಕಣಕ್ಕೆ ಕಲ್ಲು ವಾಸ್ಕಲ್ ಮಾಡಿಸಿದ್ರು. ಮತ್ತು ಇನ್ನೊಬ್ಬರು ಡಾಕ್ಟ್ರು ಒಂದು ಕಲ್ಲು ವಾಸ್ಕಲ್ ಮಾಡಿಸಿದ್ರು. ಮತ್ತು ಇನ್ನೊಬ್ಬರು ಭಕ್ತಾದಿಗಳು ಒಂದೊಂದು ಕಲ್ಲು ವಾಸ್ಕಲ್ ಮಾಡಿಸ್ಕೊಟ್ರು. ಇಂಥವರೆಲ್ಲ ಸುಮಾರು. ಮತ್ತು ನಮ್ಮ ಮಳವಳ್ಳಿ ತಾಲೂಕು ಇಂಜಿನಿಯರ್ ಇದ್ದರು, ಅವರು ಒಂದು ಕಲ್ಲು ವಾಸ್ಕಲ್ ಮಾಡಿಸ್ಕೊಟ್ರು. ಹಿಂಗೆ ಭಕ್ತಾದಿಗಳು ಇದು ಮಾಡಿ ಒಂದೊಂದು ಕಲ್ಲು ಅಭಿವೃದ್ಧಿಯಾಗಿ ಕೆಲಸ ನಡೀತಾಯಿದೆ. ನೋಡಿ, ಇಟ್ಟಿಗೆ ಬೇಕಾಗಿತ್ತು, ಒಂದು 20,000 ಇಟ್ಟಿಗೆ ಬೇಕಾಗಿತ್ತು. ಒಂದು 20,000 ಇಟ್ಟಿಗೆನ ಟಿ ನರಸೀಪುರದವರು ಒಂದು 20,000 ಇಟ್ಟಿಗೆ ಹೊಡೆಸ್ಕೊಟ್ರು ಒಬ್ಬೊಬ್ಬರು. ನೋಡಿ, ಒಬ್ಬರು ಇದೇ ಸಮಯಕ್ಕೆ ಒಂದು ಯಾವಾಗ ಇದು ಹೇಳಿದ್ರು ಆ ಟನ್ ಕಬ್ಬಣ ಮತ್ತು ಇದು ಎಲ್ಲ ಕೈ ಹಾಕುವಂಥ ಒಂದು ವಾರದಲ್ಲಿ ಭಗವಂತ ಹೇಳಿದ್ರು ಟಾಪ್ಗೆ ಕೈ ಹಾಕಿದ್ದೀನಿ. ಈಗ ಅಭಿವೃದ್ಧಿ ಕೆಲಸದಲ್ಲಿ ಇವಾಗಲೂ ಸುಧಾ ನಮ್ಮ ಬೆಂಗಳೂರಿನವರು ನರ್ಸರಿ ಸೈಡ್ನವರು ನೋಡಿ ನಮಗೆ ಒಂದು 3 ಟನ್ ಕಬ್ಬಣ ತರಿಸ್ಕೊಟ್ಟಿದ್ದಾರೆ. ಮತ್ತು ಇನ್ನೊಬ್ಬರು ನಮ್ಮ ದಳವಾಯಿ ಕೋಡಿಹಳ್ಳಿಯವರು ಒಬ್ಬ ಗೋಪಿ ಅನ್ನೋಂಥ ಪ್ರಸಾದ್ ಗೋಪಿ ಅಂತವರು 1 ಟನ್ ಕಬ್ಬಣ ತರಿಸ್ಕೊಟ್ಟಿದ್ದಾರೆ. ಅಂದರೆ ಟಾಟಾ ಕಬ್ಬಣನಿಗೆ ಒಂದು 4 ಟನ್ನು, ಇವರು 1 ಟನ್ನು, ಮತ್ತು ನಮ್ಮ ಬೆಂಗಳೂರಿನವ್ರು ನರ್ಸರಿಯವರು ಒಂದು 3 ಟನ್ ತರಿಸ್ಕೊಟ್ಟಿದ್ದಾರೆ. ಈಗ ಕೆಲಸ ನಡೀತಾ ಇದೆ ಅಭಿವೃದ್ಧಿಯಾಗಿ. ನೋಡಿ, ಇದಕ್ಕೆ ಇದು ನಮ್ಮ ಕೆಮ್ಮದೊಡ್ಡಿ ಸೈಡ್ನವರು ಒಂದು ಡೆಸ್ಟ್ಗೆ ಒಂದು ಹೆಲ್ಪಿಂಗ್ ಮಾಡಿದ್ದಾರೆ. ಅವರು ಒಂದೊಂದು ಲೋಡ್ ತಂದಾಕಿದ್ದಾರೆ. ಮತ್ತು ಭಕ್ತಾದಿಗಳಲ್ಲಿ ನೋಡಿ, ಅಲ್ಲಿ ಈ ಸ್ಥಾಪನೆ ಇದು ಮಾಡಬೇಕಾದ್ರೆ ಆ ಸ್ಟಾರ್ಟಿಂಗ್ನಲ್ಲಿ ಭಗವಂತ ಒಳ್ಳೇದು ಮಾಡಿ ಒಂದು ಒಳ್ಳೆಯದಾಗಿ ನಾಗರಿಕ ಸ್ಥಾಪನೆ ಮಾಡಿದ್ದಾರೆ. ಇದು ಒಂದು. ಮತ್ತು ಮುಂದೆ ಈ ದೇವಸ್ಥಾನ ನಾನು ಚಿಕ್ಕದಾಗಿ ಇದ್ದಿದ್ದು ದೇವಸ್ಥಾನ ಭಕ್ತಾದಿಗಳ ಅಭಿವೃದ್ಧಿ ಕೆಲಸಗಳು ಅದ್ದೂರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದು ನಡಿಬೇಕಾದ್ರೆ ಆ ಭಗವಂತನ ಕೃಪೆ ಕಟಾಕ್ಷದಿಂದ ಬಹಳ ಅದ್ದೂರಿಯಾಗಿ ಅಭಿವೃದ್ಧಿಯಾಗಿ ಭಾಳ ಚೆನ್ನಾಗಿ ನಡೀತಾ ಇದೆ. ಯಾಕೆಂದರೆ ಮುಂದೆ ಇದು ಅಭಿವೃದ್ಧಿಯಾಗಿ ಬೆಳೆಯುವಂಥ ಜಾಗ ಅಂತ ನಾವು ಅಂದ್ಕೊಳ್ತೀನಿ. ಇದು ಏನಪ್ಪ ಅಂದರೆ ಈ ಜಾಗ ಬಂದು ಕುಂತಿರೋದು ಮುನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಶನೇಶ್ವರ ಸ್ವಾಮಿ ನೆಲೆಗೊಂಡಿದ್ದಾರೆ. ಇದು ಅಷ್ಟು ಪುಕ್ಷಟಿಯಾಗಿ ಬಂದು ಭಗವಂತ ನೆಲೆಗೊಂಡಿಲ್ಲ. ಚಿಕ್ಕ ಹುಡುಗನಲ್ಲಿ ಬಾಲಕನ ಬಂದು ಈ ಜಾಗದಲ್ಲಿ ಕೂರ್ಬೇಕಾದ್ರೆ ಬಹಳ ಅದ್ದೂರಿಯಾಗಿ ನಡ್ಸ್ಕೊಳ್ತಿದ್ದಾರೆ. ನೋಡಿ, ಇದೇ ಜಾಗದಲ್ಲಿ ಒಂದು ಸುಮಾರು 7-8 ವರ್ಷದಲ್ಲಿ ಮಕ್ಕಳ ಸಂತಾನ ಇರಲಿಲ್ಲ. ಅವ್ರಿಗೆ ಒಳ್ಳೆಯದಾಗಿ ಇದನ್ನು ನಾಗರಿಕಲ್ ಮಾಡಿಸಿದ್ದಾರೆ. ಅವರು ಒಂದು ಗಂಡು ಮಗು ಹೆಣ್ಣು ಮಗು ಆಯಿತು. 8 ವರ್ಷದಿಂದ ಮಕ್ಕಳಿಲ್ದೇ ಒಂದು ಹೆಣ್ಣು ಮಗು ಆಯಿತು. ಮನೇಲಿ ವಾದ ವಿವಾದ ನಡೀತಂತೆ. ಅವರು ನಾಗರಿಕಲ್ ಮಾಡ್ಸೋಕೆ ಬಂದರು. ನನಗೆ ಮಾಡಿಸ್ಬೇಡ, ಶಿಶು ಬೇಕು ಅಂತ ನೀನು ಮನೆ ವಾದ ವಿವಾದ ಮಾಡಿದ್ಯಾ ನೀನು, ನನಗೆ ಈಗ ನೀನು ಮಾಡಿಸ್ಬೇಡ ಅಂತ ಹೇಳ್ತು. ಗಂಡು ಶಿಶು ಆದಮೇಲೆ ಇದನ್ನು ನಾಗರಿಕಲ್ ಮಾಡಿಸ್ಕೊಟ್ರು. 2ನೇ ಮಗು ಗಂಡು ಮಗು ಆದಮೇಲೆ ಮಾಡಿಸ್ಕೊಟ್ಟಿದ್ದಾರೆ. ಇಂಥ ಸತ್ಯ ಇರೋದ್ರಿಂದಲೇ ಭಗವಂತ ಒಂದೊಂದು ಕಾರ್ಯಕ್ರಮನ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ನನಗೂ ಅದೇ ರೀತಿ ಹೇಳಿದು, ಯಾವುದೇ ಕೆಲಸ ಮಾಡಿದ್ರು ನೀನು ನಿಧಾನವಾಗಿ ಹಂತವಾಗಿ ಮಾಡು, ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಡ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೋಡಿ, 8 ವರ್ಷ ಆಯಿತು ಕೈ ಹಾಕಿ, 8 ವರ್ಷ ಆಯಿತು ಕೈ ಹಾಕಿ. ಇವಾಗ ಟಾಪ್ ಲೆವೆಲ್ಗೆ ಬಂದಿದೆ. ಅದು ಇವಾಗ ಇರೋದು ಬರೀ ಮಾಡಿಸ್ತಾರೆ ಬರೀ ಕಾಲಭಾಗ 40 ಚದರ. ನೋಡಿ, ಇಲ್ಲಿವರೆಗೂ ಇಷ್ಟೊಂದು ಪಿಲ್ಲರು ಫುಲ್ ಇಲ್ಲೆಲ್ಲ ಹಾಲಾಗುತ್ತೆ. ಇದು ಸಣ್ಣ ಪುಟ್ಟ ದೇವಾಲಯ ಅಲ್ಲ, ಒಂದು 3 ದಿವಸಕ್ಕೆ 4 ದಿವಸಕ್ಕೆ ಬಾಗ್ಲಾಕ ಹೋದಂತಲ್ಲ ಅಂತ ಹೇಳ್ಬಿಟ್ಟು ಇದು ಮುಂದೆ ಅಭಿವೃದ್ಧಿ ಆಗುವಂಥ ಕೆಲಸ ನನ್ನ ಭಕ್ತಾದಿಗಳಿಗೆ. ಈ ಜಾಗದಲ್ಲಿ ನಾನು ನೆಲೆಗೊಂಡಿರೋದು ನನ್ನ ಭಕ್ತರ ಸೇವೆಗೋಸ್ಕರ ನಾನು ಇಲ್ಲಿ ಬಂದಿರೋದು ಈ ಚಿಕ್ಕ ಪಾಪನಲ್ಲಿ. ಮುಂದೆ ನೋಡು, ಈ ಅಭಿವೃದ್ಧಿಯ ಯಾವ ರೀತಿ ನೀವು ಯಾವ ರೀತಿ ನಡ್ಕೊತೀರಿ ಭಕ್ತಾದಿಗಳ ಕೈಲಿ ನಾನು ಮಾಡಿಸ್ಕೊತೀನಿ ಒಳ್ಳೇದು ಮಾಡಿ ಅಂತ ಹೇಳಿದಾಗ ಅದೇ ರೀತಿ ನೋಡಿ ಇವಾಗ ಅಭಿವೃದ್ಧಿ ಕೆಲಸಕ್ಕೆ ಇಷ್ಟೊಂದು
ಹೋದ ವರ್ಷ ಕಲ್ಲು ವಾಸ್ಕಲ್ ನಡೀತು. ಒಬ್ಬೊಬ್ಬರು ಇಲ್ಲಿ ಬಂದು ನೋಡ್ತಾರೆ, ಸತ್ಯ ಏನಂತ ತಿಳ್ಕೊಂಡು ಒಬ್ಬೊಬ್ಬರು ಇವಾಗ ಇಂಥ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಾರೆ. ಈ ಜಾಗದಲ್ಲಿ ನೋಡಿ 8 ವರ್ಷಕ್ಕೆ ಇಷ್ಟೊಂದು ಅಭಿವೃದ್ಧಿ ನಡೆದಿದೆ ಅಂತ ಅಂದರೆ ಇದು ಸತ್ಯ ಏನದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಡೆಸ್ಟ್ ಹೊಡಿಸಿದ್ದಾರೆ, ಇದು ಅದು ಅಲ್ಲಿ ನೋಡಿ ಇದು ಸಿ ಸ್ಟ್ಯಾಂಡು, ಅದು ಡೆಸ್ಟು ನೋಡಿ. ಇದೊಂದು 3 ಲೋಡ್ ಜಲ್ಲಿ 10 ವೀಲಲ್ಲಿ ಒಬ್ಬೊಬ್ಬರು ಲೋಡ್ ತಂದು ಹಾಕಿದ್ದಾರೆ. ಮತ್ತು ಈ ಕಡೆ ಒಂದು ಕನಕಪುರದವ್ರು ತಂದು ಹಾಕಿದ್ದಾರೆ, ಹಾರುಗೊಳ್ಳಿಯವ್ರು ತಂದು ಹಾಕಿದ್ದಾರೆ, ಇನ್ನೊಬ್ಬರು ಮಂಡ್ಯದವ್ರು ತಂದು ಹಾಕಿದ್ದಾರೆ, ಇನ್ನೊಂದು ರಾಮನಗರದವರು ತಂದು ಹಾಕಿದ್ದಾರೆ. ಇದಕ್ಕೆ ನೋಡಿ, ಇದಕ್ಕೂ ಸುಧಾ ಇನ್ನೊಬ್ಬರು ಗಲ್ಡ್ಗಂಬ ಮಾಡಿಸ್ಬೇಕು, ರಾಮನಗರದವ್ರೊಬ್ಬರು ಗಲ್ಡ್ಗಂಬ ಮಾಡಿಸ್ಬೇಕು ಅಂತ ಸುಮಾರು 3 ವರ್ಷದಿಂದ ಇದು ಮಾಡ್ತಿದ್ದಾರೆ. ಅಯ್ಯ ಮಾಡಿಸ್ಕೊತಾ ಇಲ್ಲ. ಆ ಟೈಮು ಸಂದರ್ಭ ಯಾವ್ದು ಬೇಕು ಅದನ್ನು ಮಾಡಿಸೋಕೆ ರೆಡಿ ಇದ್ದಾರೆ. ಅಂದರೆ ನಮ್ಮ ಈ ಕಾರ್ಯಕ್ರಮಕ್ಕೆಲ್ಲ ಈ ದೇವಸ್ಥಾನ ಎಷ್ಟು ಅಭಿವೃದ್ಧಿ ನಡಿಬೇಕಾದ್ರೂ ನಮ್ಮ ಸುತ್ತಮುತ್ತಲ ಊರು ಗ್ರಾಮಸ್ಥರು ಮುಖಂಡರುಗಳೆಲ್ಲ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇಷ್ಟೊಂದು ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡ್ತಿದ್ದಾರೆ. ನೋಡಿ ಯಾರು ಅಷ್ಟೇ ಇದಕ್ಕೆ ಈ ದೇವಾಲಯ ಅದ್ಧೂರಿಯಾಗಿ ಕೆಲಸ ನಡೀತಾ ಇದೆ. ಇವಾಗ ನೋಡಿ ಈ ದೇವಾಲಯಕ್ಕೆ ಈ ವಾಸ್ಕಲ್ನ ಮಾದೇಗೌಡನ ದೊಡ್ಡಿ ಅಂದರೆ ಒನ್ಗಳ್ಳಿ ಪಕ್ಕ ಇದೆ. ಮಾದೇಗೌಡನ ದೊಡ್ಡಿ ಬೈರೇಗೌಡರು ಪುಟ್ಟಮ್ಮ ಅಂತ ಅಂದ್ಬಿಟ್ಟು ಬೈರೇಗೌಡರ ಮನೆಯವ್ರು ಮಾಡಿರುವಂಥದ್ದು ಮಕ್ಕಳು. ಮತ್ತು ಇದನ್ನು ನೋಡಿ, ಈ ವಿಗ್ರಹಕ್ಕೆ ಈ ವಾಸ್ಕಲ್ ಮಾಡಿಸಿರೋದು ಉದಯ ಡಾಕ್ಟ್ರು ಅಂತ ಅಂದ್ಬಿಟ್ಟು, ಉದಯ ಕುಮಾರ್ ಡಾಕ್ಟ್ರು ಅಂತ ಅಂದ್ಬಿಟ್ಟು ಅವರ ಫ್ಯಾಮಿಲಿ, ಅವ್ರ ತಂದೆ ಕುಟುಂಬದವರೆಲ್ಲ ಸೇರಿ ಇದನ್ನು ವಾಸ್ಕಲ್ ನಿಲ್ಲಿಸಿ ಪೂಜೆ ಮಾಡಿದ್ದಾರೆ. ಅವರು ಕೆ ಆರ್ ನಗರದಲ್ಲಿದ್ದದ್ದು ಈಗ ಮಳವಳ್ಳಿಲಿದ್ದಾರೆ. ಅಂಥವ್ರು ಇದೊಂದು ವಾಸ್ಕಲ್ ಮಾಡಿಸ್ಕೊಟ್ಟಿದ್ದಾರೆ. ನೋಡಿ ಇದು ಅಷ್ಟಲಕ್ಷ್ಮಿಗಳು. ಇದು ಅಷ್ಟಲಕ್ಷ್ಮಿಗೆ ನಮ್ಮ ದಳವಾಯಿ ಕೋಡಿಹಳ್ಳಿ ಗೀತಾ ಅನ್ನೋಂಥವ್ರು ಬೆಂಗಳೂರಿನಲ್ಲಿದ್ದಾರೆ. ಅವ್ರಿಗೆ ಏನೇನು ವಿಶೇಷವಾಗಿ ಮಕ್ಕಳಿಗೆ ಮತ್ತು ಅವ್ರ ಮದುವೆ ಬಗ್ಗೆಯಲ್ಲಿ ಪ್ರತಿಯೊಂದು ಒಳ್ಳೆಯದಾಗಿ ಇದಕ್ಕೆ ಒಂದು 50,000 ರೂಪಾಯಿನ ಡೊನೇಟ್ ಮಾಡಿದರು. ಇದಕ್ಕೆ ಒಂದು 3 ಲಕ್ಷ ಖರ್ಚಾಗಿದೆ. ಇದು ಮಾಡಿದಾಗ ಇದೊಂದು ಮಾಡಬೇಕಲ್ಲ ಅಂತ ಅಂದಾಗ ಅವರು ಒಂದು ಒಳ್ಳೆಯದಾಗಿ ಭಗವಂತ ನಾನು ಏನೂ ಅರ್ಪಿಸಲಿಲ್ಲ ಇಷ್ಟೊಂದು ಒಳ್ಳೆಯದಾಗಿ ಅಂದ್ಬಿಟ್ಟು ಆ ಟೈಮಲ್ಲಿ ಒಂದು 50,000 ರೂಪಾಯಿನ ಅವರು ಕೆಲಸಗಾರನಿಗೆ ಕೊಟ್ಟು ಇದನ್ನು ಸಹಾಯ ಮಾಡಿದರು. ನೋಡಿ ಇದನ್ನು ಬೆಂಗಳೂರಿನವರು ಇದೊಂದು ವಾಸ್ಕಲ್ ಮಾಡಿಸಿದ್ರು. ಆ ಟೈಮ್ನಲ್ಲಿ ಅವ್ರಿಗೆ ಏನೇನೋ ಬೇಸನ್ನು ಒಂದು ಒಳ್ಳೆಯದಾಗಿತ್ತು, ಯಾವುದೋ ರೂಪದಲ್ಲಿ ಒಂದು ಸಹಾಯ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಕೇಳಿದ್ರು. ಆಗ ಇದೊಂದು ವಾಸ್ಕಲ್ನ ಇದೇ ಸತ್ಯನಾರಾಯಣ ಸ್ವಾಮಿ ಇರ್ಬೋದು, ಆಂಜನೇಯ ಸ್ವಾಮಿ ಇರ್ಬೋದು, ಲಕ್ಷ್ಮೀದು ಇರ್ಬೋದು, ಈ ವಾಸ್ಕಲ್ನ ಆ ನಾಮವಾಗಿ ಮಾಡಿಸಿದ್ದಾರೆ. ಮತ್ತು ಇದೊಂದು ವಾಸ್ಕಲ್ಲು ಮೈಸೂರಿನವರು ಇಂಜಿನಿಯರು ವೆಂಕಟೇಶ್ವರಪ್ಪ ಅಂತ ಅಂದ್ಬಿಟ್ಟು, ಪ್ರೇಮ ವೆಂಕಟೇಶ್ವರವರು, ನಾನು ಒಂದು ಕೊಡುಗೆ ಕೊಡಬೇಕು, ನಾನು ಎಷ್ಟೋ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಏನೇನೋ ಆಡಂಬರ ನಡೀತಿತ್ತು, ನನಗೆ ಭಗವಂತ ನನಗೆ ಒಳ್ಳೇದು ಮಾಡಿದ್ದಾರೆ, ಮನೆ ಮತ್ತು ನಮ್ಮ ಮಕ್ಕಳಿಗೆ ನಮ್ಮದು ಯಾವುದೋ ಒಂದು ಅಭಿವೃದ್ಧಿ ಕೆಲಸಗಳೆಲ್ಲ ಆಗಿದೆ ಅಂತ ಅಂದ್ಬಿಟ್ಟು ಯಾವುದಾದ್ರು ಒಂದು ಕೊಡುಗೆ ಮಾಡಬೇಕಲ್ಲ ಅಂತ ಅಂದಾಗ ನೋಡಿ ಇದು ನಮ್ಮ ಇಂಜಿನಿಯರ್ ಅವರು ಮೈಸೂರಿನವರು ಈ ವಾಸ್ಕಲ್ ಮಾಡಿಸೋರು. ನೋಡಿ ಒಬ್ಬೊಬ್ಬರು ಆ ಕೈ ಹಾಕಿದಾಗ ಭಕ್ತಾದಿಗಳು ಯಾಕೆ ಮಾಡ್ತಾರೆ ಅಂದರೆ ಯಾವುದೇ ದೇವರು ಇಲ್ಲಿ ಕಾಣಿಕೆ ಕೇಳಲ್ಲ, ಮತ್ತೊಂದು ಏನು ಕೇಳಲ್ಲವಲ್ಲ, ಅದರಿಂದ ನೋಡಿ ಅವರು ಟೈಮು ಸಂದರ್ಭ ನೋಡಿದ್ರು ಭಕ್ತಾದಿಗಳು, ಆಗ ಒಂದೊಂದು ವಾಸ್ಕಲ್ನ ಮಾಡಿಸಿದ್ರು. ನೋಡಿ ಈ ವಾಸ್ಕಲ್ ಮಾಡಿಸಿದ ತಕ್ಷಣ ಇದಕ್ಕೆ ನಾನು ಬೆಂಗಳೂರಿನವರು ಹಣ ತಂದುಕೊಟ್ಟಾಗ ಈಸ್ಕಲಿಲ್ಲ, ಕಬ್ಬಣ ತಂದುಕೊಟ್ರು, ಆ ಟೈಮ್ಗೆ ಅದಾಯಿತು. ಮತ್ತು ನರಸೀಪುರದವರು ಒಂದು 20,000 ಇಟ್ಟಿಗೆ ಹೊಡೆಸ್ಕೊಟ್ರು, ಇವೆಲ್ಲ ಆಯಿತು. ಒಂದು 20 ಮೂಟೆ 50 ಮೂಟೆ ಅಂತ ಅಂದ್ಬಿಟ್ಟು ತಂದು ಕೊಟ್ಟರು ಭಕ್ತಾದಿಗಳು. ಹಲಗೂರಿನವರು ತಂದು ಕೊಟ್ಟರು, ಆವಾಗ ಒಂದು 50 ಮೂಟೆ, ಬೇರೆಯವರು 25 ಮೂಟೆ ಹಿಂಗೆಲ್ಲ ಕೊಟ್ಟರು. ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ಇಲ್ಲಿವರೆಗೆ ನಡೀತು. ಮತ್ತು ಇವಾಗ ಇನ್ನೂ ಒಂದು 2 ಟನ್ ಕಬ್ಬಣ ಬೇಕಾಗಿದೆ. ಇನ್ನು ಒಂದು ವಾರದಲ್ಲಿ ಮೋಲ್ಡ್ ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಕೆಲಸಕ್ಕೆ ನಿಮ್ಮ ಪ್ರೋತ್ಸಾಹ ಧನ ಸಹಾಯವನ್ನು ನೀಡಬಹುದು. ಅದಕ್ಕೆಂದರೆ ಅಭಿವೃದ್ಧಿ ಕೆಲಸಕ್ಕೋಸ್ಕರ ಯಾರಾದರೂ ಸಹಾಯ ಮಾಡ್ತಾರೆ. ಒಂದು ಕೆಟ್ಟದಕ್ಕೆ ಅಂತಂದರೆ ರಿಮಾರ್ಕ್ ಬರ್ತದೆ. ಈ ಒಳ್ಳೆಯದು ಒಂದಕ್ಕೆ ಇಷ್ಟೊಂದು ಜನ ಅಭಿವೃದ್ಧಿಯಾಗಿ ಈ ದೇವಾಲಯಕ್ಕೆ ಪ್ರತಿಯೊಬ್ಬರು ಇದು ಮಾಡ್ತಾ ಇದ್ದಾರೆ. ನಾನು ಇನ್ನೊಂದು ನಮ್ಮ ಈ ಸುತ್ತಳ್ಳಿ ಗ್ರಾಮದ ಮುಖಂಡರುಗಳು, ಯಜಮಾನರುಗಳು ಹಾಗೂ ಎಲ್ಲ ಭಕ್ತಾದಿಗಳು ಇದಕ್ಕೆ ಧನ ಸಹಾಯವನ್ನು ನೀಡಿ ಒಂದು 100 ರೂಪಾಯಿ ಆಗಲಿ, ಒಂದು ಮೂಟೆ ಸಿಮೆಂಟ್ ಆಗಲಿ, ಹೊರಡೆಯಿಂದ ಭಕ್ತಾದಿಗಳಿಗೆ ಅಭಿವೃದ್ಧಿ ಕೆಲಸಗಳು ಭಗವಂತ ಸೇವೆ ನಡೆಸ್ಕೊಂಡು ಮತ್ತು ಇಲ್ಲಿ ಎಷ್ಟೆಷ್ಟು ಅವ್ರ ಕೈಲಿ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದೆ. ನೋಡಿ ಚಿಕ್ಕದಾಗಿದ್ದ ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿಯಾಗಿ ಬೆಳೆದಿದೆ ಅಂದರೆ ನಮ್ಮ ಕೈಲೂ ಆಗಲ್ಲ, ನಮ್ಮಂತೆ ಬೇರೆಯವ್ರ ಕೈಲೂ ಆಗಲ್ಲ. ಆ ಭಗವಂತನಿಗೆ ಯಾವ ಟೈಮ್ಗೆ ಭಕ್ತಾದಿಗಳು ಒಳ್ಳೇದು ಮಾಡಿ ಅವ್ರ ಜ್ಞಾನ ಕೊಟ್ಟು ಇಷ್ಟೊಂದು ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಅವರು ನಿಲ್ಲಿಸುವಂದಾಗ ನಿಲ್ಲಿಸ್ಬೇಕು, ಮಾಡುವಂದಾಗ ಮಾಡಬೇಕು. ಅದಕ್ಕೆ ನೋಡಿ ಇದೊಂದು ಟಾಪ್ ಹಾಕಿ ನಿಲ್ಲಿಸು, ಮುಂದೆ ನೀನು ಗೋಪುರಕ್ಕೆ ಹೋಗಬೇಡ ಅಂತ ಹೇಳವ್ರೆ. ನನಗೆ ಪ್ರಶ್ನೆ ಕೊಟ್ಟರು ಈಗ ಜನತೆದ್ರಿಗೆಲ್ಲ. ಅದಕ್ಕೆ ಅಷ್ಟಕ್ಕೆ ಯಾಕೆಂದರೆ ಮುಂದರ್ದು ಬಿಡ್ತಾರೆ ಇವರು, ನಾನು ಕೇಳಿದ್ರೆ ಮಾಡ್ದೇನೆ ಅಂತ. ಆಗ ತಪ್ಪಿಗೆ ನಿಂತ್ಕೊಂಡಾಗ ಕೆಲಸ ನಿಂತೋದಾಗ ಅರ್ಥ ಆಯಿತು ನಿಂತದೆ ಅಂತ ಭಗವಂತನ ಅಪವಾದ ಬರ್ತದೆ ಅಂದ್ಬಿಟ್ಟು ನೀನೇ ಮಾಡ್ಕೋಕೆ ಹೋಗಬೇಡ, ನಾನು ಹೇಳ್ದಂಗೆ ಕೇಳು ಅಂತ ಹೇಳ್ಬಿಟ್ಟು ನನಗೆ ವಾಗ್ದಾನ ಕೊಟ್ಟಿದ್ದಾರೆ. ಇಷ್ಟು ಟಾಪ್ ಹಾಕಿ ನಿಲ್ಲಿಸ್ತಾ ಇದ್ದೀನಿ. ಮುಂದೆ ಪುನಃ ನಾನು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಮತ್ತು ನೀವೇನಾದ್ರು ನನಗೆ ಈ ದೇವಸ್ಥಾನಕ್ಕೆ ಧನ ಸಹಾಯ ನೀಡಬೇಕು ಅಂತ ಅಂದರೆ ಮೊಬೈಲ್ನಲ್ಲಿ ನಾನು
ಈ ವಿಡಿಯೋಕ್ಕೆ ನಮ್ಮ ನಂಬರ್ ಕೊಟ್ಟಿದ್ದೀನಿ 9743178143. ನೋಡಿ, ಈ ನಂಬರ್ಗೆ ನೀವು ಧನ ಸಹಾಯನ ಕಳಿಸ್ಕೊಡ್ಬೋದು. ಫೋನಲ್ಲಿ ನಿಮ್ಗೆ ಏನು ಬೇಕು ಅಂತ ನನ್ನ ಕೇಳಿದ್ರೆ ಇಂಥ ಪದಾರ್ಥ ಮೂಲಕ ಕೊಡಿ ಅಂತೀನಿ. ಯಾಕೆಂದರೆ ಇನ್ನೂ ಬೇಜಾನಿದೆ, ಸುಮಾರು 80 ಚದರ ಇನ್ನೂ ಹಾಕಬೇಕು, ಗೋಪುರ ಕಟ್ಟಬೇಕು, ಫಿನಿಶಿಂಗ್ ಏನಿದೆ ನೋಡಿ. ನಿಮ್ಮ ಧನ ಸಹಾಯನ ನೀಡುವಂಥ ಆಸಕ್ತಿ ಉಳ್ಳವರು ಹೆಚ್ಚಿನ ಧನ ಸಹಾಯನ ನೀಡಿ ಆ ಭಗವಂತ ನಿಮ್ಮದು ಒಂದು ನೆನಪಿನ ಕಾಣಿಕೆಯಾಗಿ ಇಲ್ಲಿ ಭಗವಂತನ ಬಳಿಯಲ್ಲಿ ಇರಲಿ ಅಂತ ನಾನು ತುಂಬ ಹೃದಯದಿಂದ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಕನಕಪುರ ತಾಲೂಕು ಹರಿಹರ ಗ್ರಾಮದ ರಾಜು. ಆದರೆ ನಾನು ಈ ವಾರದಲ್ಲಿ 2 ದಿನ ಬರ್ತೀನಿ. ಶನಿವಾರ ಸೋಮವಾರ ದೇವಸ್ಥಾನಕ್ಕೆ ಬರ್ತೀನಿ. ನನಗೆ ಹಿಡಿದ ಕಾರ್ಯ ಎಲ್ಲ ಜೈವಾಗದೆ, ತೊಂದರೆ ಇಲ್ಲ. ನಮ್ಮ ಮಕ್ಕಳಿಗೆ ಮಕ್ಕಳಿರಲ್ಲ, ಮಕ್ಕಳು ಗಂಡು ಪಾಪು ಆಯಿತು. ಅದರಿಂದ ನನಗೆ ನನ್ನ ಕೈಲಾದ ಸಹಾಯನ ನಾನು ಮಾಡ್ತಾಯಿದ್ದೀನಿ. ನನ್ನ ಕೈಲಾದಷ್ಟು ನಾನು ಹೆಚ್ಚಾಗಿ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ. ನಾನು ಕೂಲಿಗೆ ಈ ಮನಸ್ಸ ಮಾಡ್ತಾಯಿದ್ದೀನಿ. ಇಲ್ಲೇನು ದೇವರು ನನ್ನ ಮಕ್ಕಳಾದ ಏನು ಕೊಟ್ಟಿಯೇ ಬುಟ್ಟಿ ಅಂತ ಯಾರೂ ಕೇಳಲಿಲ್ಲ. ನನ್ನ ಪ್ರೀತಿ ಪಟ್ಟು ಕೊಡ್ತಾ ಇರೋದು ಇದು. ಈಗ ಇನ್ನೊಬ್ಬ ಮಗಳಿಗೆ ಮಕ್ಕಳು ಬೇಕು ಅಂತಲೇ ನಾನು ಕೇಳ್ತಾ ಇರೋದು. ಈಗ ಅವಳಿಗೂ ಅದು ಒಪ್ಪಂದಿದೆ. ಈಗ ಅದರಿಂದ ನಾನು ನನ್ನ ಕೈಲಾದ ಸಹಾಯನ ನಾನು ಈಗಾಗಲಿ ಅವನ ನಳ್ಳಿಗೆ, ಆ ಸ್ವಾಮಿ ನಳ್ಳಿಗೆ ಕೊಡ್ತೀನಿ. ಅದರಿಂದ ಇಲ್ಲಿ ಯಾರು ಏನೋ ದೇವ್ರು ಬಂದು ನನಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಯಾರೂ ಕೇಳ್ತಾ ಇಲ್ಲ. ನಾವಾಗಿದ್ದು ನಾವು ಕೊಡ್ತಾ ಇರೋದು. ಯಾರು ಬೇಕಾದ್ರೂ ಕೊಡ್ಬೋದು, ದೇವ್ರೇ, ನಾವೆಲ್ಲ ಕೊಡೋರು. ಪ್ರಶ್ನೆ ಹೇಳ್ಬೇಕಾದ್ರೆ ನಾವೇನು ಹೋಗಿ ನೀನು ಬಾ ಅಂತ ಅನ್ನುವಂಗೆ ಇಲ್ಲ. ಅವನಾಗಿದ್ದವನೇ ಕರಿಬೇಕವಯ್ಯ, ನಾವು ಹೋಗಿ ಕೂತ್ಕೋಬೇಕು. ಅಲ್ಲಿವರೆಗೂ ಯಾರೂ ಪ್ರಶ್ನೆ ಕೇಳುವಾಗಿಲ್ಲ. ನಾನಾಗ್ಬೋದು, ಇನ್ನೊಬ್ಬ ಆಗ್ಬೋದು, ಇಲ್ಲ ನಾನು ಹೆಚ್ಚು ಅಂತ ಮುಂದಕ್ಕೆ ಹೋಗೋಂಗಿಲ್ಲ. ಅದರಿಂದ ನಾನು ಇನ್ನೇನು 6-7 ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಬರ್ತಾಯಿದ್ದೀನಿ. ಬಂದು ನಾನು ನನ್ನ ಪ್ರೀತಿ ಪ್ರಶ್ನಟ್ಟು ಕೊಡ್ತಾ ಇರೋದು. ನಾನೇನು ಹೆಚ್ಚಾಗಿ ಕೊಡ್ತಾವನಿ ಅಂತ ಹೇಳ್ತಾ ಇಲ್ಲ. ಅದರಿಂದ ಅರ್ಚಕರೇ ಆಗಲಿ, ಇಲ್ಲ ತಮ್ಮಡಾಪ್ನಿ ಆಗಲಿ, ಯಾರೇನು ಇಷ್ಟು ಕೊಡುವಂತ ಇವತ್ತಿನವರೆಗೂ ಬಾಯ್ಬಿಟ್ಟು ಕೇಳಲಿಲ್ಲ. ನನ್ನ ಪ್ರೀತಿಗೋಸ್ಕರ ಕೊಡ್ತಾವನಿ. ಕೊಟ್ಟು ನಾನು ನನ್ನ ಆಸೆನ ನೆರವೇರಿಸ್ಕೊತಾವನಿ ಅಷ್ಟೇ. ನನ್ನ ಕಷ್ಟ ಕಾಪಾಡ್ಕೊಂಡು ನನ್ನ ನೆರವೇರಿಸ್ಕೊತಾವನಿ. ಇಷ್ಟು ಬಿಟ್ರೆ ನಾನೇನು ಮಾಡ್ತಾ ಇಲ್ಲ. ಇಲ್ಲಿ ನಾನೇನು ಒಂದು ಹಂತವನ್ನ ಹೇಳಿರುವೆನೋ ಆ ಹಂತ ಮಾತ್ರ ಕುಟುಂಬದಲ್ಲಿ ಮುಂದುವರಿಸು. ಅದ್ರ ಮೇಲೆ ನೀನು ಎಂದಿಗೂ ಕುಟುಂಬದಲ್ಲಿ ಹಂತದಲ್ಲಿ ಕುಟುಂಬದಲ್ಲಿ ಯಥೇಚ್ಛವಾದ ಭಾವನೆಯಿಂದ ಮುನ್ಮುಂದಕ್ಕೆ ರಕ್ಷಣೆ ಮಾಡ್ಕೊಂಡು ಹೋಗ್ಬೇಡ. ಮುಂದೆ ಇರುವಂತ ಜಾಗದಲ್ಲಿ ನಾನು ಎಷ್ಟು ಕುಟುಂಬದಲ್ಲಿ ಲಕ್ಷ್ಮಿಯನ್ನ ಕುಟುಂಬದ ರಕ್ಷಣೆ ಹೇಳಿದನೋ ಅಷ್ಟು ಮಾತ್ರ ಲಕ್ಷ್ಮಿ ಒದಗಿಸ್ಕೊಡ್ತೀನಿ. ಅಷ್ಟಕ್ಕೆ ಮುಂದಕ್ಕೆ ಎಲ್ಲದಕ್ಕೂ ಪ್ರಯತ್ನ ಮಾಡು. ಕುಟುಂಬದಲ್ಲಿ ಇರುವಂತ ಸ್ಥಳ ಅದು ಕುಟುಂಬದ ಪೂರ್ಣ ಆದ್ಮೇಲೆ ನಾನು ಮುಂದಕ್ಕೆ ಭರವಸೆ ಕೊಡ್ತೀನಿ. ಅದ್ರ ಮೇಲೆ ನೀನು ಕುಟುಂಬದಲ್ಲಿ ಮುಂದಿನ ಆಲೋಚನೆಗೆ ಗುರಿ ಆಗ್ಬೇಡ. ಇದು ನೀನಿರುವ ಸ್ಥಳ, ನಾನು ಮಾಡುವ ಸ್ಥಳದಲ್ಲಿ ಕುಟುಂಬದಲ್ಲಿ ನನಗೊಂದು ದಾರಿಯ ಮಾರ್ಗ, ಸುರಕ್ಷಿತವಾದ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಕುಟುಂಬದಲ್ಲಿ ವಿಘ್ನ ಅಡಚಣೆ ಬಾರದಂತೆ ರಕ್ಷಿಸಿ ದೃಷ್ಟಿಯ ಹಂತದಲ್ಲಿ ನಾನಾ ರೀತಿ ದೂರವಾಗಲೆಂದು ಇದನ್ನ ಕುಟುಂಬದಲ್ಲಿ ಕಪ್ಪನಿಟ್ಟು ದೇವಮೂಲೆ ಸೈಡು ಇದನ್ನ ಕುಟುಂಬದಲ್ಲಿ ರಕ್ಷಿಸಿ ಮುಂದೆ ಯಾವುದೇ ತೊಂದರೆಗಳು ವಿಳಂಬಗಳು ನಡೆಯದಂತೆ ಈಗ ಯಾವ ರೀತಿ ನನಗೆ ಧೈರ್ಯದ ಬಲ ಕೊಟ್ಟು ವಾಗ್ದಾನ ಕೊಟ್ಟು ಮುಂದೆ ಕುಟುಂಬದಲ್ಲಿ ಹೆಜ್ಜೆ ಇಟ್ಟಿರುವೆಯೋ ಆ ಹೆಜ್ಜೆಯನ್ನ ಕುಟುಂಬದಲ್ಲಿ ಸುರಕ್ಷಿತವಾಗಿ ನಡೆಯುವಂತ ಶಕ್ತಿ ಕೊಡಪ್ಪ ಎಂದು ಇದನ್ನ ಜೊತೆಯಲ್ಲಿ ಇಟ್ಕೋ. ಮೇಲ್ ನಡೀತಿರುವ ಗೋಪುರದ ವಿಚಾರದಲ್ಲಿ ನೀನು ಕುಟುಂಬದಲ್ಲಿ ಈಗಲೇ ರಕ್ಷಣೆಗೆ ಗುರಿ ಆಗ್ಬೇಡ. ನಾನ್ ಏನ್ ಹೇಳಿದನೋ ಅಷ್ಟು ಮಾತ್ರ ಕುಟುಂಬದಲ್ಲಿ ಮುಗಿಸು. ಮುಂದೆ ಕುಟುಂಬದಲ್ಲಿ ಯಥೇಚ್ಛವಾಗಿ ಕುಟುಂಬದಲ್ಲಿ ಪದೇ ಹಂತಕ್ಕೆ ನೀನ್ ಗುರಿ ಆಗ್ಬೇಡ. ಮುಂದೆ ನೀನ್ ಇರುವಂತ ಸ್ಥಳದಲ್ಲಿ ಈಗ ಹಂತ ಹೇಳಿದೀನಿ, ಆ ಹಂತ ಪೂರ್ಣ ಮಾಡಿಸು. ಆ ಪೂರ್ಣ ಆದ್ಮೇಲೆ ಮುಂದಿನ ಅವಕಾಶ ನಂದು. ಆದ್ರೆ ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ ಅದೇ ಹೆಜ್ಜೆ ಮೇಲೆ ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ ಇರುವಂತ ಜಾಗದಲ್ಲಿ ಇರುವಂತ ಬಾಗಿಲಿಗೋಸ್ಕರ ಇರುವಂತ ಸ್ಥಳದಲ್ಲಿ ಶುದ್ಧ ಪ್ರದರ್ಶನೆಗೆ ಪರಮಾತ್ಮ ದಿಕ್ಕು ಕೊಟ್ಟಿದ್ದಾನೆ, ಆಲೋಚನೆ ಕೊಟ್ಟಿದ್ದಾನೆ, ಒಂದು ಸೀಮಿತ ಒಳ್ಳೆದೆಂದು ಬಯಕೆಯನ್ನ ಕೊಟ್ಟಿದ್ದಾನೆ. ಆದ್ರೆ ನೀನು ಮುಂದಿನ ಹಂತಕ್ಕೆ ಗುರಿ ಆಗ್ಬೇಡ. ಈಗ ಏನ್ ಹಂತ ಇರುವುದೋ ಅಷ್ಟು ಮಾತ್ರ ಪೂರ್ಣ ಮಾಡಿಸು. ಆ ಪೂರ್ಣ ಮಾಡಾದ್ಮೇಲೆ ಮುಂದಕ್ಕೆ ಕುಟುಂಬದಲ್ಲಿ ದಿನಕ್ಕೆ ಹೋಯ್ತಾ ಭರವಸೆ ಚಿಕ್ಕದಲ್ಲ. ಇರುವುದನ್ನ ಯಾವ ರೀತಿ ನಾವು ಸಿದ್ಧಾಂತದಿಂದ ಪೂರ್ಣ ಮಾಡಬೇಕೋ ಅದನ್ನ ಮಾಡು. ಅದನ್ನ ಯಾವ ರೀತಿ ನಾ ದಾರಿ ಕೊಡ್ಬೇಕೋ ಕೊಡ್ತೀನಿ. ಇರುವಂತ ಸ್ಥಳದಲ್ಲಿ ಇದೆಲ್ಲವೂ ಪೂರ್ಣ ಆದ್ಮೇಲೆ ನೀನು ಗರ್ಭಗುಡಿಯಲ್ಲೇ ಕುಟುಂಬದಲ್ಲಿ ನನ್ನ ಇರುವಂತ ಕೂಲುವ ಸ್ಥಾನದಲ್ಲೇ ನೀನು ಕುಟುಂಬದಲ್ಲಿ ಹೆಜ್ಜೆ ಮಾಡ್ಬೇಕು. ಆ ಹೆಜ್ಜೆಗಳೆಲ್ಲ ತಿಳುವಳಿಕೆ ಕೊಡ್ತೀನಿ. ಆದ್ರೆ ಕುಟುಂಬದಲ್ಲಿ ಎಲ್ಲಾ ದೇವತೆಯ ಕುಟುಂಬದ ಹೆಜ್ಜೆಗಳನ್ನ ಕುಟುಂಬದಲ್ಲಿ ಇಡೋಕ್ಕೂ ಮೊದಲು ನಾವಿರುವಂತ ಸ್ಥಳದಲ್ಲಿ ಕುಟುಂಬದಲ್ಲಿ ಮೂಲಭೂತ ಹಕ್ಕಿನಿಂದ ಕುಟುಂಬದಲ್ಲಿ ಮೂಲದ ವಿಗ್ರಹದಲ್ಲಿ ಭದ್ರತೆ ಬೇಕು, ಶಕ್ತಿ ಬೇಕು, ನಿಯಮ ಬೇಕು. ಆ ಭದ್ರತೆಯ ಮೇಲೆ ಯಾವುದೇ ಕುಟುಂಬದಲ್ಲಿ ಜಾಗ್ರತೆ ಬಿಡಬೇಕಾದ್ರೆ ಅದರ ಸುತ್ತ ಕುಟುಂಬದಲ್ಲಿ ಹೆಜ್ಜೆಯನ್ನ ಕುಟುಂಬದಲ್ಲಿ ಇವತ್ತು ಬಂದ ಭಕ್ತರಿಗೆ ದಾರಿ ಬೇಕು ಅಂತ ನೀನು ಕುಟುಂಬದಲ್ಲಿ ಆಸೆ ಇಟ್ಟೋದಕ್ಕೆ ಅದನ್ನ ಅನುಮತಿ ಕೊಟ್ಟಿದ್ದೀನಿ ಅಷ್ಟೇ. ಆ ಅನುಮತಿ ಮೇಲೆ ಕುಟುಂಬದಲ್ಲಿ ಈಗ ಮಾಡಿರುವ ಅನುಮತಿಯ ಮೇಲೆ ನೀನು ಕುಟುಂಬದಲ್ಲಿ ಗುರಿ ಮಾಡಬೇಡ. ಈಗ ಏನ್ ನಾನು ಕುಟುಂಬದಲ್ಲಿ ಒಂದು ಹಂತ ಹೇಳಿದ್ದೀನೋ ಅಷ್ಟು ಮಾತ್ರ ಮಾಡಿ ಪೂರ್ವತಿ ತತ್ಸು. ಅದು ನೀನ್ ಇರುವಂತ ಸ್ಥಳದಲ್ಲಿ ನಾನು ಬಲ ಕೊಡ್ತೀನಿ. ಇರುವಂತ ಸ್ಥಳದ ದೇವಮೂಲೆ ಸೈಡ್ ಅದನ್ನ ರಕ್ಷಿಸು.
ಇದು ನಿನ್ನ ಕರ್ತವ್ಯ ಆಗುವ ತನಕ ಇದು ನಿನ್ ಜೊತೆಲಿ ಇಟ್ಕೋ. ಯಾವುದೇ ಕೆಲಸ ಕಾರ್ಯದಲ್ಲೂ ಆತ್ರ, ಹೆಜ್ಜೆ, ಕುಟುಂಬ, ಪ್ರಯತ್ನ, ಬಾವಿನು, ಕುಟುಂಬದಲ್ಲಿ ಇರುವಂತ ಸ್ಥಳ, ಚಿಂತೆ, ಮನಸ್ತಾಪ, ಗುರಿಗೆ ಗುರಿ ಆಗ್ಬೇಡ. ನಾನ್ ಹೇಳಿರುವ ಜವಾಬ್ದಾರಿ ಅಂತ ಇದನ್ನ ನಿನ್ ಜೊತೆಲಿ ಇಟ್ಕೋ. ನಿನ್ ಬಸವನ್ಗೆ ಶಾಂತಿ ಕೊಡು, ಚಿಂತೆ ಕೊಡದ ರೀತಿ ನೀನ್ ನೋಡ್ಕೋಬೇಕು. ಇದು ನೀನಿರುವ ಸ್ಥಳದಲ್ಲಿ ಇರುವಂತ ಜಾಗದಲ್ಲಿ ಕಾಯಕದ ಸಮೃದ್ಧಿಯ ಬಲ, ಮುಂದೆ ಪೂರ್ಣಾವಧಿಯ ಪ್ರತಿಫಲ, ಎಲ್ಲದಕ್ಕೂ ಜಯದ ಅನುಮತಿ ಕುಟುಂಬದಲ್ಲಿ ಜಯವಾಗಲೆಂದು ಇದು ಕುಟುಂಬದವರೆಲ್ಲ ದೇಹಕ್ಕೆ ತಗೋ. ಇರುವಂತ ಸ್ಥಳದಲ್ಲಿ ಯಾವುದೇ ಸೇವೆ ಮಾಡ್ಬೇಕಾದ್ರೆ, ಯಾವುದೇ ಕಾಯಕ ಮಾಡ್ಬೇಕಾದ್ರೆ, ಯಾವುದೇ ವಿಳಂಬ ಮಾಡ್ಬೇಕಾದ್ರೆ, ಯಾವುದೇ ಪೂಜೆ ಮಾಡ್ಬೇಕಾದ್ರೆ, ಕುಟುಂಬದಲ್ಲಾಗ್ಲಿ, ಸ್ಥಳದಲ್ಲಾಗ್ಲಿ, ಕುಟುಂಬದ ವಚನದಲ್ಲಾಗ್ಲಿ, ಕುಟುಂಬದಲ್ಲಿ ರಕ್ಷಣೆಯಾಗ್ಲಿ, ಯಾವುದೇ ಅಲದಾಟದಿಂದ ಕುಟುಂಬದಲ್ಲಿ ರಕ್ಷಣೆ ಮಾಡಬಾರ್ದು. ಮನೆಯಲ್ಲಿ ಇರುವಂತ ಸ್ಥಳದಲ್ಲಿ, ಕುಟುಂಬದಲ್ಲಿ ಇರುವಂತ ಜಾಗದಲ್ಲಿ, ನನ್ನ ದೇವಾಲಯದಲ್ಲೂ ಅಷ್ಟೇ, ಕುಟುಂಬದಲ್ಲಿ ನಾನು ಒಂದು ವಚನಕ್ಕೆ ನಿಂತ ಮೇಲೆ, ಮನೆಯಲ್ಲಿ ಇರುವಂತ ಸ್ಥಳದಲ್ಲಿ ನನ್ನ ವಚನದ ಸಿದ್ಧಾಂತದ ಮೇಲೆ, ಕುಟುಂಬದಲ್ಲಿ ನಾನು ವಾಗ್ದಾನವನ್ನ ಕೊಡುವಾಗ, ಕುಟುಂಬದಲ್ಲಿ ನನ್ನ ಗರ್ಭಗುಡಿಯಲ್ಲಾಗಲಿ ಯಾವುದೇ ಅನುಮತಿಗಳನ್ನ ನೀಡಬಾರ್ದು, ಮಾತುಕತೆಯಿಂದ ಕರ್ತವ್ಯ ಮಾಡಬಾರ್ದು. ನಂತರ ಇರುವಂತ ಜಾಗದಲ್ಲಿ ಯಾರೇ ಆಗಲಿ ನಾವು ಮಾಡಿದ ತಪ್ಪು ಮತ್ತೊಬ್ಬರು ಕುಟುಂಬದಲ್ಲಿ ಗುರಿ ಮಾಡ್ತಾರೆ, ಅದನ್ನೆಲ್ಲ ಕುಟುಂಬದಲ್ಲಿ ಗುರಿ ಆಗ್ಬಾರ್ದು. ಇರುವಂತ ಸ್ಥಳದಲ್ಲಿ ನಾನು ಕುಟುಂಬದಲ್ಲಿ ಯಾವುದೇ ಸೀಮಿತವಾಗಿ, ನಾನು ಕುಟುಂಬದಲ್ಲಿ ಮೂಲಭೂತ ಹಕ್ಕಿನಿಂದ ಕುಟುಂಬದಲ್ಲಿ ಮೂರ್ತಿಯಾಗಿ ನಿಂತ್ಕೋಬೇಕಾದ್ರು, ಮೂರ್ತಿಗೆ ಯಾವ ರೀತಿ ಬೆಲೆಯನ್ನ, ರಕ್ಷಣೆಯನ್ನ ಕುಟುಂಬದಲ್ಲಿ ಹೆಜ್ಜೆ ಇಡ್ತಿರೋ ಅದರ ಮೇಲೆ ಕುಟುಂಬದಲ್ಲಿ ಗೌರವ ಇರಬೇಕು. ಮಾಡುವ ಕೆಲಸವೇ ದೇವರೆಂದು ಪೂಜಿಸಬೇಕು, ಅದರ ಮೇಲೆ ಕುಟುಂಬದಲ್ಲಿ ಭಾವನೆ ಇರಬೇಕು. ನಾನು ಕುಟುಂಬದಲ್ಲಿ ಬಂದ ಮೇಲೂ ನನ್ನ ತಕ್ಕಂತೆ ಕುಟುಂಬದಲ್ಲಿ ನನ್ನಂತೆ ಎಂಬ ಭಾವನೆಗಳಿಂದ, ಯಾವುದೇ ವಚನಗಳಿಂದ ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ ಪೂಜೆ ನಡೀತಿರ್ಬೇಕಾಗ್ಲಿ, ಕಾಯಕ ಮಾಡ್ತಿರ್ಬೇಕಾಗ್ಲಿ, ನನ್ನ ಕುಟುಂಬದ ದೇವಾಲಯದಲ್ಲಿ ಯಾವುದೇ ವಚನಗಳನ್ನ ಇಡಬಾರದು. ಮೊದಲು ಕುಟುಂಬದಲ್ಲಿ ಭಕ್ತಿ, ಕಾಯಕದ ಶ್ರದ್ಧಾ ಭಗವಂತನಿಗೆ ಪ್ರಿಯ. ಆದ್ರೆ ಕುಟುಂಬದಲ್ಲಿ ನಾನಾ ರೀತಿ ವಿಳಂಬಗಳು, ನಾನಾ ರೀತಿ ಕರ್ಮಕ್ಕೆ ಹೊಣೆ. ಅದರ ಮೇಲೆ ಕುಟುಂಬದಲ್ಲಿ ಜಾಗ್ರತೆ ಇರಲಿ. ಸೇವೆ ಮಾಡಬೇಕು, ಭಕ್ತಿ ಇರಬೇಕು, ಪೂಜಿಸಬೇಕು, ಅದರ ಮೇಲೆ ಗಮನ ಇರಬೇಕಷ್ಟೇ. ನಾನಾ ರೀತಿ ಸಿದ್ಧಾಂತವನ್ನ ಕುಟುಂಬದಲ್ಲಿ, ನನ್ನಲ್ಲಿ, ನಾನು ಇರುವಂತ ಸ್ಥಳದಲ್ಲಿ, ಕುಟುಂಬದಲ್ಲಿ ನಾನು ಬಂದ ಮೇಲೆ ರಕ್ಷಣೆ ಮಾಡಬಾರ್ದು ಅಂತ ಹೇಳಿದ್ದೀನಿ. ಅದನ್ನ ಕುಟುಂಬದಲ್ಲಿ ಯಾವುದೇ ಜವಾಬ್ದಾರಿಯ ಮೇಲೆ, ಮನೆಯಾಗ್ಲಿ, ಸ್ಥಳ ಆಗ್ಲಿ, ಇರುವಂತ ಜಾಗದಲ್ಲಾಗ್ಲಿ, ನಾವು ಮಾಡುವಂತ ಭಕ್ತಿಯೇ ಮತ್ತೊಬ್ಬರು ನೋಡ್ತಾರೆ, ಅದನ್ನ ತಿಳಿಯಬೇಕು. ಇರುವಂತದ್ದನ್ನ ಕುಟುಂಬದಲ್ಲಿ ಅರ್ಥಕೋಬೇಕು. ಯಾವ ರೀತಿ ನಾನು ಬಂದ ಮೇಲೆ ಯಾವ ರೀತಿ ಭಯ ಎಂಬ ಹೆಜ್ಜೆಗಳನ್ನ ಸಾಧಿಸಬೇಕು ಅದನ್ನ ಅರ್ಥ ಕೊಡ್ತೀನಿ. ಆ ಅರ್ಥವನ್ನ ನೀವು ಕುಟುಂಬದಲ್ಲಿ ಪರಿಪಾಲಿಸ್ಕೊಂಡು ಹೋಗ್ಬೇಕು. ಇರುವಂತ ಸ್ಥಳದಲ್ಲಿ, ಇರುವಂತ ಜಾಗದಲ್ಲಿ ಮನಸ್ತಾಪದಿಂದ ಯಾವುದೇ ಕುಟುಂಬದಲ್ಲಿ ವಿಪತ್ತು, ವಿಳಂಬಗಳು ಕಾಡದಂತೆ ನನ್ನಲ್ಲಿ ಕುಟುಂಬದಲ್ಲಿ ಎಡೆಯ ಪ್ರಸಾದವನ್ನ ಇಟ್ಟು ಪೂಜಿಸಬೇಕಾದ್ರೂ ಅಷ್ಟೇ, ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ ನನಗೆ ಇಟ್ಟಿರುವುದೇನೆಂದು ಕುಟುಂಬದಲ್ಲಿ ಅರ್ಥವಿರಲಿ. ಶಕ್ತಿಯ ಮುಖ್ಯ ಭಾಗ್ಯವಲ್ಲ, ನೀವು ಕೊಟ್ಟ ಅಂತಭಾಗ್ಯವೇ ಮುಂದೆ ನಿಮ್ಮ ಬೆಳವಣಿಗೆ ದಾರಿ. ಆ ದಾರಿ ನಿಮಗೆ ಕುಟುಂಬದಲ್ಲಿ ಲಭಿಸಬೇಕಾದ್ರೆ ಯಾವ ಕಾಯಕ, ಯಾವ ಶ್ರದ್ಧಾ, ಯಾವ ಭಕ್ತಿ, ಯಾವ ಟೈಮ್ ನಾನು ಉತ್ತರ ಪಡಿಸಿರುವೆನೋ ಅದರಂತೆ ನೀವು ನಡ್ಕೊಂಡು ಹೋಗ್ಬೇಕು. ಆದ್ರೆ ಕುಟುಂಬದಲ್ಲಿ 1000 ತಪ್ಪು ಮಾನವ ಮಾಡ್ತಾನೆ, ಅದನ್ನ ತಿದ್ದುವುದು ಪರಮಾತ್ಮನ ದಯ. ಆ ಪರಮಾತ್ಮ ಕುಟುಂಬದಲ್ಲಿ ಹೇಳಿದ್ದನ್ನು ಆಲಿಸದಂತೆ ಮೀರಿದರೆ ಮೊದಲಾದ ಕಾರಣ ದೃಷ್ಟಿಯ ಫಲ, ಆತಂಕದ ಬಲ, ತೊಂದರೆಯ ಫಲ. ಅದನ್ನೆಲ್ಲ ಕುಟುಂಬದಲ್ಲಿ ತಿಳಿಸ್ಕೊಂಡು ಎಲ್ಲದಕ್ಕೂ ಪ್ರಯತ್ನವನ್ನ ಕುಟುಂಬದಲ್ಲಿ ಹಂತದಲ್ಲಿ ಮುಂದುವರಿಬೇಕು. ಆದ್ರೆ ಕುಟುಂಬದಲ್ಲಿ ನಾನು ಹೇಳಿರುವ ಹಂತ ಪೂರ್ಣತೆ ಆಗಲ್ಲಪ್ಪ ಅಂತ ಮನೆಯಲ್ಲಿ ನಾನು ಹೇಳಿರುವ ಕಾಯಕವನ್ನ ಸಿದ್ಧಾಂತದಿಂದ ಭಕ್ತಿ ಪೂರ್ವಕವಾಗಿ ಎಲ್ಲವನ್ನ ಹೆಸರೆತ್ತಿ ಸ್ಮರಣೆ ಮಾಡಿ ನಾನು ಪದೇ ಪದೇ ಹೇಳ್ತಿರ್ವೇನು, ಮುಂದೆ 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 ರಕ್ಷಣೆ ಬೇಡ, ಈಗಿರುವಂತ ಹಂತಕ್ಕೆ ಮಾತ್ರ ಸಿದ್ಧಾಂತ ಪೂರ್ಣ ಆಗ್ಲಿ. ಆ ಪೂರ್ಣ ಆದ್ಮೇಲೆ ಮುಂದಿನ ಅನುಮತಿ ನಾನು ಕೊಡ್ತೀನಿ. ಮುಂದಕ್ಕೆ ಯಾವ ಜಾಗದಲ್ಲಿ ಏನ್ ನಡಿಬೇಕು, ಯಾವ ಅರ್ಥ ಕೊಡ್ಬೇಕು, ಯಾವ ಪೂರ್ಣತೆ ಕೊಡ್ಬೇಕು, ಏನ್ ನಡಿಬೇಕು, ಆದ್ರೆ ಕುಟುಂಬದಲ್ಲಿ ಅದಕ್ಕೆ ಅಂತಿಮ ನಿರ್ಧಾರ ನಾನು ಕೊಡ್ತೀನಿ. ಈಗ ಇರುವಂತ ಬಲಕ್ಕೆ ಮಾತ್ರ ಕುಟುಂಬದಲ್ಲಿ ನಿನಗೆ ಒದಗ್ಬೇಕು, ಅದು ಪೂರ್ಣ ಆಗ್ಬೇಕು. ನೀನ್ ಚಿಂತೆ ಮಾಡ್ತಿದ್ದೆ, ಆ ಚಿಂತೆಗೆ ನಾನು ಪ್ರತಿಫಲ ಕೊಟ್ಟಿದ್ದೀನಿ. ಆ ಪ್ರತಿಫಲ ಮಾತ್ರ ನೀನ್ ಮಾಡು. ಯಥೇಚ್ಛವಾದ ಗುರಿಗೆ ನಿನ್ ಕುಟುಂಬದಲ್ಲಿ ಪ್ರಯತ್ನ ಕೈ ಹಾಕ್ಬೇಡ. ಹೆಜ್ಜೆಯಿಂದ ಯಾವುದೇ ಲಕ್ಷಣದಿಂದ ಮನೆಯಲ್ಲಿ ಇರುವಂತಹ ಗಲ್ಲದಲ್ಲಿ ಮಾತ್ರ ಇದನ್ನ ಗಲ್ಲಕ್ಕಾಕು. ಸಂಸಾರ ಹೊಣೆ ಪದ್ಧತಿ, ಕುಟುಂಬದಲ್ಲಿ ಇರುವಂತ ಸ್ಥಳ, ಮನೆ ಇರುವಂತ ಜಾಗ, ಮನಸ್ತಾಪದ ಹೊಣೆಯ ಮೇಲೆ ಯಾವುದೇ ಸಿದ್ಧಾಂತ, ಮನೆಯಲ್ಲಿ ನಡೆಯುವಂತ ವೃತ್ತಾಂತ, ಮನೆಯಲ್ಲಿ ಕುಟುಂಬದಲ್ಲಿ ಕರ್ಮದ ಫಲ, ಕುಟುಂಬದಲ್ಲಿ ಯಾವುದೇ ಸಿದ್ಧಾಂತಗಳ ಮೇಲೆ ಕಾಡದಂತೆ ರಕ್ಷಿಸಬೇಕು. ನಾನು ನನ್ನದೆಂಬ ಅವಶ್ಯಕತೆ ಮೇಲೆ ದಾರಿ ಕೊಟ್ಟಿದ್ಯಪ್ಪ, ಆ ಲಕ್ಷ್ಮಿ ನನಗೆ ಬರ್ಬೇಕಪ್ಪ, ಮುಂದಕ್ಕೊಂದು ಅದನ್ನ ಕುಟುಂಬದಲ್ಲಿ ಪ್ರತಿ ತಿಂಗಳು ನಾನು ರಕ್ಷಣೆ ಮಾಡಿಸಿ ಲಕ್ಷ್ಮಿ ವಿಚಾರದಲ್ಲಿ ಬೆಂಬಲ ಕೊಡ್ಸಪ್ಪ, ಮುಂದಕ್ಕೊಂದು ಮನೆ ವಿಚಾರ, ಸ್ಥಳದ ವಿಚಾರ, ಕಾಯಕದ ವಿಚಾರ ಮುಂದಕ್ಕೆ ದಾರಿ ಮಾಡ್ಕೊಡಪ್ಪ ಅಂತ ಕೇಳ್ತಾ ಇರೋದು. ಒಂದು ಲಕ್ಷ್ಮಿ ಬಗ್ಗೆ ಕೇಳ್ತಾ ಇದ್ರಂತೆ ನೋಡಿ, ಒಂದು ಲಕ್ಷ್ಮಿ ವಿಚಾರ, ಅವ್ರದ್ದು ತಗೊಳ್ಳಿ. ನಾನು ಕೇಳ್ಕೊಂಡು ಹೋದಂತೆನೆ ಪ್ರತಿಫಲ ಕೊಟ್ಟೆ. ನನ್ ಲಕ್ಷ್ಮಿನೂ ಕುಟುಂಬದಲ್ಲ ಅವತ್ತು ನಾನು ಚಿಂತೆ ಮಾಡ್ತಿದ್ದಾಗ ಏನು ಭಯಪಡಬೇಡ, ನಿಮ್ಮೇನ್ ಕೊಡಿ ಧೈರ್ಯವಾಗಿ ಎದುರಿಸುವಂತ ನನ್ಗೆ ಅನುಮತಿ ಕೊಟ್ಟೆ, ಅದ್ರಂತೆ ನನಗೆ ಜಯ ಕೊಟ್ಟಿದ್ಯಪ್ಪ. ಇನ್ನು ಮುಂದಕ್ಕೂ ನನಗೆ ಯಾವುದೇ ಲೋಪದೋಷ ಕಾಡಬೇಡಪ್ಪ ಅಂತ ಕೇಳ್ತಿರಬಹುದು. ನಿಮ್ಮೆಣ್ಣೆ ಅಂತ ಕೊಡೋ
ಈಸ್ಕೊಂಡೋಗೋರೆ ಕೊಡ್ತಾರೆ, ಕೊಡ್ರಿ ಯಾರ ಈಸ್ಕೊಡೋ ನೀನು ಅಲ್ಲಿ ಅಂಗಡೀಲಿ ಕೊಡ್ತಾರೆ ಹೋಗಿ ಹೋಗಿ ತಗೊಳೋಗಿ. ಕರ್ತವ್ಯ ಮಾಡು, ಆದ್ರೆ ಓದುವುದಕ್ಕೆ ಹೋಗ್ಬೇಕು, ಇರುವುದಕ್ಕೆ ಹೋಗ್ಬಾರ್ದು ಎಂಬ ಹಠವನ್ನ ರಕ್ಷಣೆ ಮಾಡಬಾರ್ದು. ಆದ್ರೆ ಒಂದು ಕಡೆ ನಾನು ಜ್ಞಾನೋದಯ ಕೊಡ್ತೀನಿ, ಆ ಪ್ರಯತ್ನ ನೀನ್ ಮುಂದುವರೆಸುವ, ಏನ್ ಕುಟುಂಬದ ತರಂಗಾಗದೆ ಅದನ್ನ ನೀನ್ ಮಾಡಿಸ್ತೀನಿ. ನಂತರ ಮುಂದೆ ನಿನ್ ಕರ್ತವ್ಯ ನಿನ್ಗೆ ಹೇಳ್ತಾ ಇದ್ದೀನಿ, ಈ ಕರ್ತವ್ಯ ಸಿದ್ಧಾಂತ ಆದ್ಮೇಲೆ ಮುಂದೆ ಕುಟುಂಬದಲ್ಲಿ ಮಗನಿಗೊಂದು ಕಾರ್ಯದಾನವನ್ನ ಕುಟುಂಬದಲ್ಲಿ ನೀನು ಅರ್ಪಿಸ್ಬೇಕು. ಮುಂದೆ ನೀವಿಬ್ಬರು ಜೀವಶಕ್ತಿ ಇದ್ದಾಗಲೇ ಆ ಮಗನಿಗೆ ಏನು ಕರ್ತವ್ಯ ಮಾಡಬೇಕು ಅದನ್ನ ಪೂರ್ಣ ಮಾಡ್ಬೇಕು. ಅದನ್ನ ಬಿಟ್ಟು ನೀವು ಕುಟುಂಬದಲ್ಲಿ ಸಾವಿರ ಆಲೋಚನೆ ಗುರಿಯಾಗಿ ಕುಟುಂಬದಲ್ಲಿ ಇದೇ ತೊಂದರೆ ತಡ್ಕೊಂಡು ಅನುಭವಿಸೋದಲ್ಲ. ಮುಂದಕ್ಕೆ ಈ ಸೀಮಿತ ಆದ್ಮೇಲೆ ಮುಂದಕ್ಕೆ ಈಗೇನು ಕೈ ಹಾಕಿದ್ಯೋ ಮಾತ್ರ ಆಯ್ತು. ಹೌದೌದು ಗೊತ್ತಾಯ್ತು. ಮುಂದಕ್ಕೆ ಆಗ್ತಾಯಿದೆ ಕೈ ಹಾಕಿ ಹೋಗ್ಬೇಡ ಆಮೇಲೆ ಹೆಚ್ಚಿಗೆ ಮೈಂಡುವೆ. ನನ್ನ ಹೆಸರು ಎಲ್ ಲಿಂಗೇಗೌಡ ಅಂತ. ನಾನು ರಿಟೈರ್ಡು ಸ್ಕೂಲ್ ಮಾಸ್ಟರು. ನಮ್ಮ ಊರು ಇಲ್ಲೇ ಗುಂಡಾಪುರ. ನಾನು ವಾಸ ಮಾಡ್ತಾಯಿರೋದು ಹಲಗೂರಿನಲ್ಲಿ. ನಾನಿಲ್ಲಿ ತಮ್ಮ ಒಂದು ಪರಿಚಯನ ನಾನು ಏನಕ್ಕೆ ಮಾಡ್ಕೋತಾ ಇದ್ದೀನಿ ಅಂತಂದರೆ, ಈ ಗುಂಡಾಪುರ ಮತ್ತು ದಳವಾಯಿ ಕೋಡಹಳ್ಳಿ ಮಧ್ಯೆ ಒಂದು ಶನೇಶ್ವರ ದೇವಸ್ಥಾನವನ್ನು ಇಲ್ಲಿ ಒಂದು ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಶನೇಶ್ವರ ದೇವಸ್ಥಾನ ಸುಮಾರು ಸ್ಥಾಪನೆಯಾಗಿ ಒಂದು 8-9 ವರ್ಷ ಆಗಿದೆ ಅಂತ ಅನ್ಕೋತೀನಿ. ಈ ಶನೇಶ್ವರ ಅಂತಂದರೆ ಇದು ಬಾಲ್ಯ ರೂಪದಲ್ಲಿರ್ತಕ್ಕಂಥ ಶನೇಶ್ವರ. ಈ ಶನೇಶ್ವರ ಸ್ವಾಮಿ ಸ್ಥಾಪನೆಗೆ ಇಲ್ಲಿಯ ಪೂಜಾರಿ ಆದಂತಹ ಹೇಮಂತ್ ಕುಮಾರ್ ಅಂತಕ್ಕಂಥ ಹುಡುಗ ನನ್ನ ಶಿಷ್ಯನೇ. ಅವನು ನನ್ನ ಶಿಷ್ಯನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವನು ಈ ಶಿಕ್ಷಣಕ್ಕೆ ಅವನು ಜಾಸ್ತಿ ಹೊತ್ತು ಕೊಡದೇ ಇದ್ದರು. ಇವನು ಬಹಳ ದೇವರ ಒಂದು ಭಕ್ತನಾಗಿ ಇವನು ತನ್ನ ಒಂದು ಶಿಷ್ಯ ಆ ಒಂದು ವಿದ್ಯಾರ್ಥಿ ಜೀವನದಲ್ಲೇ ಇವನು ಬಹಳ ಭಕ್ತನಾಗಿ ನನಗೆ ಗೋಚರ ಆಗ್ತಾಯಿತ್ತು. ನಾನು ಆವಾಗ ಇವನಿಗೆ ಹೇಳ್ತಾಯಿದ್ದೆ, ನೀನು ವಿದ್ಯಾಭ್ಯಾಸ ಏನಾದರೂ ನೀನು ಮಠಕ್ಕೆ ಮಾಡೋದಾದರೆ ನೀನು ಯಾವುದಾದ್ರು ಒಂದು ಮಠಕ್ಕೆ ಸೇರ್ಕೊಬಿಡು ಅಂತ ನಾನು ಹೇಳ್ತಾಯಿದ್ದೆ. ಆಗ ಇವನು ತುಂಬ ಒಂಥರ ಆವಾಗ ಇವನು ಸುಮ್ಮನೆ ಒಂದು ರೀತಿ ನಗ್ತಾ ಇದ್ದ. ಅವರ ತಂದೆ ತಾಯಿಗಳೆಲ್ಲ ಬಂದು ಕೇಳ್ತಾಯಿದ್ರು, ನಿಮ್ಮ ಶಿಷ್ಯ ಇವನು ಯಾಕೋ ಇವನು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿಗೆ ಒತ್ತು ಕೊಡ್ತಾಯಿಲ್ಲ, ಇವನು ದೇವರ ಒಂದು ಕಾರ್ಯಕ್ರಮಕ್ಕೆಲ್ಲ ದಿವಸ ಪೂಜೆ ಪುನಸ್ಕಾರ ಮಾಡೋದು ಎಲ್ಲ ಮಾಡ್ತಾಯಿದ್ದಾನೆ ಅಂತ ನನಗೆ ಬಂದು ಹೇಳ್ತಾಯಿದ್ರು. ಅದೇ ರೀತಿ ಅವನು ಶಾಲೆಗೆ ಹೋಗೋದನ್ನು ಮೊಟಕುಗೊಳಿಸಿ ಈಗ ಈ ಒಂದು ದೇವಸ್ಥಾನದ ಒಂದು ಅರ್ಚಕನಾಗಿ ಇವನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಈ ಅರ್ಚಕ ವೃತ್ತಿಯನ್ನು ನಾನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯವನ್ನು ಅವನು ನೆರವೇರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಭಾಳ ಖುಷಿಯಾಯಿತು. ಈ ಒಂದು ದೇವಸ್ಥಾನ ಸುಮಾರು ಈ ಒಂದು ಸ್ಥಳದಲ್ಲಿ ಒಂದು 8-9 ವರ್ಷದಿಂದ ಇದು ಇಲ್ಲಿ ಸ್ಥಾಪನೆ ಆಗಿದೆ. 8-9 ವರ್ಷಕ್ಕೆ ಇವತ್ತು ಒಂದು ಚಿಕ್ಕ ಗುಡಿಸಲಿನಲ್ಲಿ ಆದಂಥ ಒಂದು ದೇವಸ್ಥಾನ ಇವತ್ತು ಈ ಒಂದು ಒಳ್ಳೆಯ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಹೇಳಿ ಈ ಜನರ ಒಂದು ಆಶೀರ್ವಾದದಿಂದ ಆ ದೇವರ ಒಂದು ಕೃಪೆಯಿಂದ ಈ ಒಂದು ದೊಡ್ಡ ದೇವಸ್ಥಾನ ಇಲ್ಲಿ ಒಂದು ಕಟ್ತಾ ಇದ್ದೀವಿ. ಈ ದೇವಸ್ಥಾನದ ಇದೊಂದು ಪ್ರಾಜೆಕ್ಟು ಸುಮಾರು 1 ಕೋಟಿ ರೂಪಾಯಿನ ಪ್ರಾಜೆಕ್ಟ್ ಇದು. ಇಲ್ಲಿ ಭಕ್ತಾದಿಗಳೆಲ್ಲ ಅವರೇ ವಾಲಂಟಿಯರಾಗಿ ಬಂದು ನಾವು ದಾನ ಸಹಾಯ ಮಾಡ್ತೀವಿ, ನಾವು ಕೊಡ್ತೀವಿ ಅಂಥೇಳಿ ಎಲ್ಲರೂ ಕೂಡ ಎಲ್ಲರ ಭಕ್ತಾದಿಗಳ ಧನ ಸಹಾಯದಿಂದ ಈ ಒಂದು ಕೆಲಸ ಬಹಳ ಬಿರುಸಾಗಿ ನಡೀತಾ ಇದೆ. ನಾನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಸುಮಾರು ವರ್ಷಗಳಿಂದ ನಾನು ಭಾಗವಹಿಸ್ತಾ ಇದ್ದೀನಿ. ಇಲ್ಲಿ ಶನೇಶ್ವರ ದೇವಸ್ಥಾನವನ್ನು ನಾವು ಇಲ್ಲಿ ಒಂದು ದೇವಸ್ಥಾನವನ್ನು ಮಾಡಬೇಕು, ಭಕ್ತಾದಿಗಳಿಗೆ ಒಂದು ಸೇವೆ ಮಾಡೋದಕ್ಕೆ ಒಂದು ಅನುಕೂಲ ಆಗಲಿ ಅಂತೇಳಿ ಒಂದು ದೇವಸ್ಥಾನವನ್ನು ದೊಡ್ಡದಾಗಿ ಕಟ್ಟಿಸಿ ಇಲ್ಲಿ ಒಂದು ವಿಶೇಷವಾದಂತಹ ಒಂದು ದೇವಸ್ಥಾನ ಕಟ್ಟಬೇಕು ಅಂತೇಳಿ ನಾವು ಈ ಒಂದು ದೇವಸ್ಥಾನದ ಅರ್ಚಕರಿಗೆ ನಾವೆಲ್ಲ ನೆರವಾಗಿ ಇದೆಲ್ಲದಕ್ಕೂ ನಾವು ಧನ ಸಹಾಯ ರೂಪದಲ್ಲಿ ನಾವೆಲ್ಲ ನಿಂತ್ಕೊಂಡು ಮಾಡ್ತಾಯಿದ್ದೀವಿ. ನಾನು ನನ್ನ ಒಂದು ಭಕ್ತಿ ಅಂದರೆ ನನಗೆ ದೇವರು ಅದರಲ್ಲೂ
ಶನೇಶ್ವರ ಸ್ವಾಮಿ ಅಂತಂದರೆ ನಮಗೆ ಬಹಳ ಭಕ್ತಿ ನಮ್ಮಲ್ಲಿದೆ. ನಮ್ಮ ಕುಟುಂಬದವರೆಲ್ಲ ಆ ದೇವ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಮ್ಮ ಮಕ್ಕಳೆಲ್ಲರೂ ಕೂಡ ನೀವು ಹೋಗ್ತಾಯಿದ್ದೀರಿ ದೇವಸ್ಥಾನಕ್ಕೆ, ನಮ್ಮಿಂದ ಒಂದು ಧನ ಸಹಾಯ ಮಾಡಿ ಆ ದೇವಸ್ಥಾನದ ಜೀರ್ಣೋದ್ಧಾರನ ಮಾಡೋದಕ್ಕೆ ನೀವು ನಿಂತ್ಕೊಂಡು ವ್ಯವಹರಿಸಿ ಅಂತ ಅಂದ್ಬಿಟ್ಟು ನಮ್ಮ ಮಕ್ಕಳುಗಳು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಸುಮಾರು ದಿವಸಗಳಿಂದ ಇಲ್ಲಿ ಬಂದು ನಿಂತ್ಕೊಂಡು ಈ ಕೆಲಸಗಳೆಲ್ಲನೇ ನೋಡ್ತಾ ಇದ್ದೀನಿ. ಮತ್ತು ನನ್ನ ಸಲಹೆಗಳನ್ನು ಕೂಡ ತಮ್ಮಡಿಗಳು ಮತ್ತು ಇಲ್ಲಿ ಕೆಲಸಗಾರರೆಲ್ಲ ತಗೋತಾ ಇದ್ದಾರೆ. ಆ ಒಂದು ಪ್ರಕಾರವಾಗಿ ನಾನು ನನ್ನ ಕೈಲಾದಷ್ಟು ಧನ ಸಹಾಯವನ್ನು ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ಭಕ್ತಾದಿಗಳು ಕೂಡ ಅವರು ಕೂಡ ಧನ ಸಹಾಯವನ್ನು ಮಾಡ್ತಾಯಿದ್ದಾರೆ. ಭಕ್ತಾದಿಗಳು ತಾವು ಕೂಡ ಈ ಕೆಲಸಕ್ಕೆ ಕೋಟ್ಯಾಂತರ ರೂಪಾಯಿ ಆಗ್ತಾ ಇರೋದ್ರಿಂದ ನೀವು ಭಕ್ತಾದಿಗಳು ಈ ಕಡೆ ನಿಮ್ಮ ಗಮನ ಹರಿಸಿ ನಿಮ್ಮ ಕೈಲಾದಷ್ಟು, ನಿಮ್ಗೆ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತೇಳಿಲ್ಲ, ನಿಮ್ಮ ಕೈಲಾದಷ್ಟು ಹಣವನ್ನು ಧನ ಸಹಾಯವನ್ನು ಮಾಡಿ ಇದೊಂದು ದೇವರ ಜೀರ್ಣೋದ್ಧಾರ ಕಾರ್ಯವನ್ನು ನೆರವೇರಿಸಬೇಕು ಅಂತ ಅಂದ್ಬಿಡ್ದೇ ನಾನು ನನ್ನ ಈ ಒಂದು ಶನೇಶ್ವರ ಸ್ವಾಮಿಯ ಭಕ್ತನಾಗಿ ನನ್ನ ಭಕ್ತಿಪೂರ್ವಕವಾಗಿ ತಮ್ಮಲ್ಲಿ ನನ್ನ ವೈಯಕ್ತಿಕವಾಗಿ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋವನ್ನು ತಾವು ನೋಡಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಈ ಒಂದು ಧನ ಸಹಾಯವನ್ನು ಮಾಡೋದ್ರ ಮೂಲಕ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ.